ನಿಮ್ಮ ಬಳಿ ಇಂದು ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ₹0 ಇರಬಹುದು. ಆದರೆ ನೆನಪಿರಲಿ, ಅದು ನಿಮ್ಮ ಅಂತಿಮ ಸ್ಥಿತಿ ಅಲ್ಲ, ಅದು ಕೇವಲ ಪ್ರಾರಂಭದ ಬಿಂದು. ಕೋಟ್ಯಾಧಿಪತಿಗಳ ಜೀವನ ನೋಡಿ, ಅವರು ಕೂಡ ಶೂನ್ಯದಿಂದಲೇ ಶುರು ಮಾಡಿದ್ದಾರೆ. ಹಾಗಾದರೆ ನೀವು ಶೂನ್ಯದಿಂದ ಕೋಟಿಗೂ ಹೇಗೆ ಹೋಗಬಹುದು? ಬನ್ನಿ ಈ ಪ್ರಯಾಣದ ಸೂತ್ರವನ್ನು ನೋಡೋಣ. ಕನಸಿನಿಂದಲೇ ಪ್ರಾರಂಭಿಸಿ. ಯಾವ ದೊಡ್ಡ ಸಾಧನೆಗೂ ಮೂಲ ಕನಸು. ನನಗೆ ಕೋಟ್ಯಾಧಿಪತಿ ಆಗಬೇಕು ಎಂಬ ನಿರ್ಧಾರ ಮಾಡಿದ ಕ್ಷಣದಿಂದಲೇ ದಾರಿ ಆರಂಭವಾಗುತ್ತದೆ. ಉದಾಹರಣೆಗೆ, ಅಬ್ದುಲ್ ಕಲಾಂ ಅವರು ಪತ್ರಿಕೆ ಮಾರಾಟದಿಂದ ಪ್ರಾರಂಭಿಸಿ ವಿಜ್ಞಾನಿಯಾಗಿ ಬೆಳೆದರು. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕನಸುಗಳನ್ನು ನನಸು ಮಾಡಲು ಪ್ರತಿದಿನ ಪ್ರೇರಣೆ ಪಡೆಯಿರಿ. ಮನಸ್ಸಿನ ನಂಬಿಕೆ. ನಿಮ್ಮ ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿದ್ದರೂ ನಿಮ್ಮ ಮೇಲೆ ನಂಬಿಕೆ ಇರಬೇಕು. ನನಗೆ ಸಾಧ್ಯ ಅನ್ನೋ ನಂಬಿಕೆ ಇದ್ದರೆ ಹಣ ಇಲ್ಲದಿದ್ದರೂ ದಾರಿ ಸಿಗುತ್ತದೆ. ಅವಕಾಶಗಳನ್ನು ಹುಡುಕಿ ಬಳಸಿಕೊಳ್ಳಿ. ಕೋಟ್ಯಾಧಿಪತಿಗಳಲ್ಲಿ ಸಾಮಾನ್ಯ ಗುಣವೆಂದರೆ ಅವರು ಎಲ್ಲರಿಗೂ ಕಾಣದ ಅವಕಾಶಗಳನ್ನು ನೋಡುತ್ತಾರೆ. ನಮ್ಮ ಸುತ್ತ ಪ್ರತಿದಿನ ದಶಕಾಲು ಅವಕಾಶಗಳು ಬರುತ್ತವೆ, ಆದರೆ ನಾವು ಗಮನಿಸುವುದಿಲ್ಲ. ಉದಾಹರಣೆಗೆ, ಓಲಾ, ಸ್ವಿಗ್ಗಿ, ಝೊಮ್ಯಾಟೊ ಇವರು ಸಮಸ್ಯೆ ಕಂಡು ಅದಕ್ಕೆ ಪರಿಹಾರ ಕೊಟ್ಟರು. ನಿಮ್ಮ ಮುಂದಿರುವ ಸಮಸ್ಯೆಗಳನ್ನೇ ಸಾಧನೆಗೆ ಅವಕಾಶ ಎಂದು ನೋಡಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡುತ್ತದೆ. ಮೌಲ್ಯವನ್ನು ನಿರ್ಮಿಸಿ, ಹಣ ಬರುತ್ತದೆ. ಕೇವಲ ಹಣ ಗಳಿಸಬೇಕು ಅಂದರೆ ಶಾಶ್ವತ ಯಶಸ್ಸು ಸಿಗೋದಿಲ್ಲ. ಜನರಿಗೆ ಉಪಯೋಗವಾಗುವ ಮೌಲ್ಯ ಕೊಟ್ಟರೆ ಹಣ ಸ್ವಯಂ ಬರುತ್ತದೆ. ಉದಾಹರಣೆಗೆ, ಗೂಗಲ್ ಉಚಿತವಾಗಿ ಮಾಹಿತಿ ಕೊಟ್ಟಿತು, ಆದರೆ ಕೋಟ್ಯಾಧಿಪತಿ ಆಯಿತು. ನೀವು ನೀಡುವ ಉತ್ಪನ್ನ ಅಥವಾ ಸೇವೆ ಜನರ ಸಮಸ್ಯೆ ಪರಿಹರಿಸಿದರೆ ಅದರ ಬೆಲೆ ಕೋಟಿಗೂ ಏರುತ್ತದೆ. ಚಿಕ್ಕ ಹೆಜ್ಜೆ ದೊಡ್ಡ ಬೆಳವಣಿಗೆ. ಒಮ್ಮೆಲೆ ದೊಡ್ಡದಾಗಿ ಪ್ರಾರಂಭಿಸಬೇಕೆಂದಿಲ್ಲ. ಚಿಕ್ಕ ವ್ಯಾಪಾರ, ಚಿಕ್ಕ ಕೆಲಸ, ಚಿಕ್ಕ ಹೂಡಿಕೆ ದೊಡ್ಡ ಯಶಸ್ಸಿಗೆ ದಾರಿ ಮಾಡುತ್ತದೆ. ಉದಾಹರಣೆಗೆ, ನಿರ್ಮಾ ವಾಷಿಂಗ್ ಪೌಡರ್ ಸೈಕಲ್ ಮೇಲೆ ಮಾರಾಟ ಆರಂಭಿಸಿ ಇಂದು ದೊಡ್ಡ ಕಂಪನಿಯಾಗಿದೆ. ಹಣವನ್ನು ಉಳಿಸಿ ಹೂಡಿಕೆ ಮಾಡಿ. ಸಂಪಾದಿಸಿದ ಹಣವನ್ನು ವ್ಯರ್ಥ ಮಾಡಬೇಡಿ. ಅದನ್ನು ಉಳಿಸಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬೇಕು. ಹೂಡಿಕೆ ಮ್ಯೂಚುವಲ್ ಫಂಡ್ಸ್, ಷೇರುಗಳು ಅಥವಾ ನಿಮ್ಮ ವ್ಯವಹಾರದ ಬೆಳವಣಿಗೆಗೆ ಇರಬಹುದು. ಹಣವನ್ನು ಉಳಿಸಿದವನು ಕೇವಲ ಬದುಕುತ್ತಾನೆ, ಹೂಡಿಕೆ ಮಾಡಿದವನು ಬೆಳೆಯುತ್ತಾನೆ. ಸಹನೆ ಮತ್ತು ಶಿಸ್ತು. ಒಂದು ರಾತ್ರಿಯಲ್ಲಿ ಕೋಟ್ಯಾಧಿಪತಿ ಆಗುವುದು ಸಾಧ್ಯವಿಲ್ಲ. ನಿಜ ಜೀವನದಲ್ಲಿ ಫಲಿತಾಂಶಕ್ಕೆ ಕಾಲ ಬೇಕು. ಪ್ರತಿದಿನ ಚಿಕ್ಕ ಹೆಜ್ಜೆ ಹಾಕಿದರೆ 1 ವರ್ಷದಲ್ಲಿ ದೊಡ್ಡ ಬದಲಾವಣೆ ಸಂಭವಿಸುತ್ತದೆ. ಶಿಸ್ತು ಕೋಟ್ಯಾಧಿಪತಿಯ ಡಿಎನ್ಎಯಲ್ಲಿರುತ್ತದೆ. ಧೀರುಭಾಯಿ ಅಂಬಾನಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸದಿಂದ ಆರಂಭಿಸಿ ರಿಲಯನ್ಸ್ ಎಂಪೈರ್ ನಿರ್ಮಿಸಿದರು. ಸುಧಾ ಮೂರ್ತಿ ಸರಳ ಶಿಕ್ಷಕಿಯಾಗಿ ಪ್ರಾರಂಭಿಸಿ ಇನ್ಫೋಸಿಸ್ ಫೌಂಡೇಶನ್ ನಾಯಕರಾದರು. ₹0 ಕೋಟಿ ತನಕ ಹೋಗುವುದು ಓವರ್ನೈಟ್ ಮಿರಾಕಲ್ ಅಲ್ಲ, ಅದು ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ಕನಸು, ನಂಬಿಕೆ, ಅವಕಾಶ, ಮೌಲ್ಯ ನಿರ್ಮಾಣ, ಚಿಕ್ಕ ಹೆಜ್ಜೆಗಳು, ಹೂಡಿಕೆ ಮತ್ತು ಶಿಸ್ತು ಈ ಶಕ್ತಿಗಳು ನಿಮ್ಮ ಜೊತೆ ಇದ್ದರೆ ಕೋಟ್ಯಾಧಿಪತಿಯಾಗುವುದು ಕೇವಲ ಸಮಯದ ಪ್ರಶ್ನೆ. ಶೂನ್ಯದಿಂದಲೇ ಶಿಖರ ತಲುಪಬಹುದು. ಈ ಸಂದೇಶ ಇನ್ನೊಬ್ಬರಿಗೆ ಸಹಾಯ ಮಾಡಬಹುದು. ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಈ ವಿಷಯ ನಿಮಗೆ ಹೇಗನಿಸಿತು? ಶೂನ್ಯದಿಂದ ಕೋಟಿಗೆ ಹೋಗುವುದು ಸಾಧ್ಯವೆಂದು ನೀವು ನಂಬುತ್ತೀರಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಪ್ರತಿಯೊಂದು ಉತ್ತರ ನಮ್ಮ ಮುಂದಿನ ವಿಷಯಗಳಿಗಾಗಿ ಪ್ರೇರಣೆ.